ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಿ ಕೆ. ಮನೆಯಲ್ಲಿ ಇವತ್ತು ನಾನ್ ವೆಜ್ ಮಾಡಬೇಕು, ಮನೆಯಲ್ಲೆಲ್ಲ ರಜಾ, ಮನೇಲಿ ಇರ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಚಿಕನ್ ಚಾಪ್ಸ್ ಮಾಡೋಣ ಅಂತ ಮಾಡಿದ್ದು. ಅದಕ್ಕೆ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕೋತಿರೋದು ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಮೆಣಸು, ಮೊಸರು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ರೆಡಿ ಮಾಡ್ಕೊಂಡಿರೋದು. ಅದಕ್ಕೂ ಮುಂಚೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋದು. ಯಾಕಂತಂದರೆ ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫಸ್ಟ್ ಚಿಕನ್ನ ಫ್ರೈ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಅಷ್ಟು ಎಣ್ಣೆ ಹಾಕಿ ಬಿಸಿ ಆಯಿತು. ಅದನ್ನು ಕಾದ ತಕ್ಷಣ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆಕ್ಸ್ಟು ಅದಕ್ಕೆ ಚಿಕನ್ ಹಾಕಬೇಕು. ಹಾಗಾಗಿ ನೋಡಿ ಚಿಕನ್ ಹಾಕ್ಕೊಂಡ್ವಿ. ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಬಾಣಲಿಲಿ ಅನ್ನದ ಕೈಲಿ ತಗೊಂಡು ಆಡಿಸ್ತಾ ಇರೋದು, ಸ್ವಲ್ಪ ಹಿಡೀಲಿ ಅದು ಸ್ಮೆಲ್ಲೆಲ್ಲ ಹೋಗಲಿ ಚಿಕನ್ದು ಅಂತ. ಯಾಕಂದರೆ ತೊಳೆದ ತಕ್ಷಣ ಅದು ಸ್ಮೆಲ್ ಬರ್ತೈತೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ತಿರುಗಿಸ್ಕೊಂಡು ಒಂದು 10 ನಿಮಿಷ ಮುಚ್ಚೋಣ ಅಂದ್ಬಿಟ್ಟು ಕ್ಯಾಪ್ನ ಮುಚ್ಚಿರೋದು. 10 ನಿಮಿಷ ಆಗಿದೆ, ಅದು ಬೇಯ್ತಾಯಿದೆ. ಈಗ ಅದಾದ ತಕ್ಷಣ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡೋಣ ಅಂತ ಟೊಮೊಟೊ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಿರೋದು. ಯಾಕಂದರೆ ಅದು ಹಿಡಿಬೇಕು ಮಸಾಲ, ಅದಕ್ಕೋಸ್ಕರ ಈ ಮಿಕ್ಸಿಲಿ ರುಬ್ಬಿರೋಂಥ ಮಸಾಲೆ ಪದಾರ್ಥನ ಅಲ್ಲಿಗೆ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಮಿಕ್ಸಿಲಿ ಆಡಿಸಿದ್ವಲ್ಲ, ಮಸಾಜಲ್ಲೇ ಎಲ್ಲ ಅದರಲ್ಲೇ ಇರುತ್ತೆ. ಹಾಗಾಗಿ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕಿದ್ದು. ಹಾಕಿ ಕೆಲವೊಂದು 15 ನಿಮಿಷದ ತನಕ ಮುಚ್ಚಿದ್ವಿ. ನೋಡಿ ಆಲ್ರೆಡಿ ಬೆಂದಿದೆ. ಸಿಮ್ಮಲ್ಲಿಟ್ಟರೆ ಸಾಕು, ಬೆಂದೋಗುತ್ತೆ ಚಿಕನ್. ಅದರಿಂದ ಮಟನ್ ಆದರೆ ಸ್ವಲ್ಪ ಹೊತ್ತು ಕುಕ್ಕರ್ಲೆಲ್ಲ ಕೂಗಿಸ್ಬೇಕಾಗುತ್ತೆ. ಚಿಕನ್ ಆ ಥರ ಎಲ್ಲ ಬೇಗ ಬೆಂದೋಗುತ್ತೆ. ಅದಾದಮೇಲೆ ಚಪಾತಿ ರೆಡಿ ಮಾಡ್ಕೊಂಡಿದ್ವಿ ಮತ್ತು ಬಾಯ್ಲ್ಡ್ ಎಗ್ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಈರುಳ್ಳಿ ಮತ್ತು ಕುಕುಂಬರ್ನ ರೆಡಿ ಮಾಡ್ಕೊಂಡು ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡೋದು ಅಂದ್ಬಿಟ್ಟು ಪ್ಲೇಟಲ್ಲಿ ಎಲ್ಲನೂ ನೀಟಾಗಿ ಇಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.